ಸದಾ ಮರ್ಕ್ಯುರಿ ಅಂತೆ ರಾಜ್ಯಾದ್ಯಂತ ಓಡಾಡುವಂಥ ವ್ಯಕ್ತಿ DCM DK ಶಿವಕುಮಾರ್. ಅವರು KPCC ಅಧ್ಯಕ್ಷ ಆದಾಗಿಂದು ಕೂಡ ಅದೇ ಓಡಾಟ. ರಾತ್ರಿ 2 ಗಂಟೆ 3 ಗಂಟೆಗೆ ಹೋದ್ರೂ ಕೂಡ ಅವ್ರ ಮನೆ ಮುಂದೆ ಕಾರ್ಗಳು ನಿಂತಿರ್ತವೆ, ಜನ ಇರ್ತಾರೆ. ಆ ಮಟ್ಟಿಗೆ ಬಿಸಿ DK ಶಿವಕುಮಾರ್. ಫಾರ್ ದ ಫಸ್ಟ್ ಟೈಮ್ 3 ದಿನ ಅವರು ರಜೆ ಹಾಕಿದ್ದಾರೆ. ನನಗೆ 3 ದಿನಗಳ ಕಾಲ ನಾನು ಯಾರನ್ನೂ ಭೇಟಿಯಾಗಲು ಸಾಧ್ಯ ಆಗ್ತಾ ಇಲ್ಲ. ಸಾರ್ವಜನಿಕರು, ಪಕ್ಷದ ಮುಖಂಡರು, ಕಾರ್ಯಕರ್ತರು ಸೇರಿದಂತೆ ಯಾರನ್ನೂ ಭೇಟಿಯಾಗಲು ಸಾಧ್ಯವಾಗ್ತಾ ಇಲ್ಲ. ಇದಕ್ಕಾಗಿ ವಿಷಾದಿಸುತ್ತೇನೆ, ಯಾರು ತಪ್ಪು ತಿಳಿಯಬಾರದು ಅಂತ ಒಂದು ಪೋಸ್ಟನ್ನು ಹಾಕಿದ್ದಾರೆ. 25ನೇ ತಾರೀಕು 3 ದಿನದ ಬಳಿಕ DK ಶಿವಕುಮಾರ್ ದೆಹಲಿಗೆ ತೆರಳುತ್ತಾರೆ. ಸಿದ್ದರಾಮಯ್ಯವರು ಹೋಗ್ತಾರೆ ಹೈಕಮಾಂಡ್ ಕರೆಯ ಮೇರೆಗೆ ಅಂತ ಹೇಳಲಾಗ್ತದೆ. ನಿಗಮ ಮಂಡಳಿ ಮತ್ತು MLC ಸ್ಥಾನದ ಸಂಬಂಧಪಟ್ಟಂತೆ ಹೆಸರನ್ನು ಅಂತಿಮಗೊಳಿಸಲು DK ಶಿವಕುಮಾರ್ ಫಾರ್ ದ ಫಸ್ಟ್ ಟೈಮ್ ಅಂದರೆ ಆಫ್ಟರ್ KPCC ಅಧ್ಯಕ್ಷ ಆದ ಮೇಲೆ ಇಷ್ಟು ವಿರಾಮವನ್ನು ಅವರು ತೆಗೆದುಕೊಂಡಿಲ್ಲ. ಸೋಮನ್ ಓಡಾಡ್ತಾ ಇರೋದು ಮನುಷ್ಯ. ಭಾರತ್ ಜೋಡೋ ಇಂದ ಹಿಡಿದು ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ಕರ್ನಾಟಕ ಕಾಂಗ್ರೆಸ್ಗೆ ಶಕ್ತಿ ತುಂಬಿದ ವ್ಯಕ್ತಿ. ಈಗ ನಾನೇ 5 ವರ್ಷ ಅಂತ ಸಿದ್ದರಾಮಯ್ಯನವರು ಹೇಳಿದ ಮೇಲೆ ಒಂದಷ್ಟು ಮೌನಕ್ಕೆ ಜಾರಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಮೌನ ದೀಕ್ಷೆಯನ್ನು ಕೊಟ್ಟಿದ್ದಾರೆ. ನಾನು ಬಾಯಿ ಮುಚ್ಕೊಂಡಿದ್ದೀನಿ ಅಂತ ಹೇಳಿದರು. 3 ದಿನ ಇನ್ನೇನೇನು ಚರ್ಚೆ ಆಗ್ಬಿಡುತ್ತೋ ಅನ್ನೋ ಕಾರಣಕ್ಕೆ ಸೈಲೆಂಟಾಗಿ ನಾವು ಯಾರನ್ನೂ ಭೇಟಿ ಆಗಲ್ಲ ಅಂತ ಹೇಳಿದ್ದಾರೆ. ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ. ನವೆಂಬರ್ 15ರ ವೇಳೆಗೆ ಮುಖ್ಯಮಂತ್ರಿ ಆಗಿರ್ತೇನೆ ಅನ್ನೋದು DK ಶಿವಕುಮಾರ್ ಅವರ ನಂಬಿಕೆ, ವಿಶ್ವಾಸ. DK ಶಿವಕುಮಾರು ಅಜ್ಜಯ್ಯ ಅವ್ರನ್ನ ಎಷ್ಟು ನಂಬ್ತಾರೋ ಅಷ್ಟೇ ಹೈಕಮಾಂಡ್ನ ನಂಬಿದ್ದಾರೆ. 2.5 ವರ್ಷ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರು, ನಂತರ DK ಶಿವಕುಮಾರ್ ಅಂತ ನನಗೆ ಒಪ್ಪಂದ ಆಗಿದೆ ಅನ್ನೋದು ಅವರ ವಾದ ಈಗಲೂ. ಸೊ ಆದರೆ ನಾನೇ 5 ವರ್ಷ ಅನ್ನೋದು ಟಗರು ಸಿದ್ದರಾಮಯ್ಯನವ್ರ ಮಾತು. ಸೊ ಹಾಗಾಗಿ DK ಶಿವಕುಮಾರ್ ಅವರ 3 ದಿನಗಳ ಈ ಮೌನ ಕ್ರಾಂತಿ, ಯಾರನ್ನೂ ಭೇಟಿಯಾಗದೆ ಒಬ್ಬರೇ ಇರುವಂಥ ಸ್ಟ್ರಾಟಜಿ ಕೆಲವರನ್ನ ಗೊಂದಲಕ್ಕೆ ದೂಡಿದೆ. ಅಬ್ಬರಿಸುವ ಹುಲಿ DK ಶಿವಕುಮಾರ್ ಮೌನ ಯಾಕೆ ಅಂತ ಒಂದೆಜ್ಜೆ ಹಿಂದೆ ಇಟ್ಟಿದ್ದ DK ಶಿವಕುಮಾರ್ ಅಂದರೆ ನೆಕ್ಸ್ಟ್ ಹೆಜ್ಜೆ 100 ಹೆಜ್ಜೆ ಅನ್ನೋ ಲೆಕ್ಕಾಚಾರ. ಇಟ್ಸ್ ಮೀನ್ಸ್ DK ಶಿವಕುಮಾರ್ ಮೌನ, DK ಶಿವಕುಮಾರ್ ತಾಳ್ಮೆ, DK ಶಿವಕುಮಾರ್ ಈ ಸೈಲೆಂಟ್ ಒಂದು ದೊಡ್ಡ ಬೆಳವಣಿಗೆಯ ಸುಳಿವನ್ನು ಕೊಡ್ತಿದೆ ಅಂದರೆ ತಪ್ಪಾಗೋದಿಲ್ಲ. ಸುಮ್ಮನೆ ಹೇಳಿದ್ನ ಕೇಳ್ಕೊಂಡು ಕೂತ್ಕೊಳ್ಳೋಕ್ಕೆ DK ಶಿವಕುಮಾರ್ ಸಾಮಾನ್ಯ ವ್ಯಕ್ತಿಯಲ್ಲ. ತಾನು ಏನು ನಿರ್ಧಾರ ಮಾಡಿದ್ದಾರೆ, ತಾವು ಏನನ್ನು ಅಂದುಕೊಂಡಿದ್ದಾರೆ ಅದನ್ನು ಪಡೆದೇ ತೀರುವ ವ್ಯಕ್ತಿ DK ಶಿವಕುಮಾರ್. ರಾಜ್ಯದ ರಾಜಕಾರಣದಲ್ಲಿ ಮಹತ್ವದ ಬದಲಾವಣೆಗಳಾಗುವಂಥ ಸಾಧ್ಯತೆ ಇದೆ ಆಫ್ಟರ್ ನವೆಂಬರ್ 15. ಮೈಸೂರಿನ ಕಾರ್ಯಕ್ರಮದಲ್ಲಿ ಮಧ್ಯಾಹ್ನ ಅವರು ಡೆಲ್ಲಿಗೆ ಹೋಗಬೇಕು ಅಂತ ಬಂದರು. ಆಗ ಸಿದ್ದರಾಮಯ್ಯನವರು ಹೆಸರು ಹೇಳ್ಬೇಕಾದ್ರೆ ಹೇಳಿಲ್ಲ, ಒಬ್ರು ಹೇಳಿದ್ರೆ ಹೆಸರು ಹೇಳಿ ಅಂತ. ನಾನು ಇಲ್ಲಿದ್ದವ್ರನ್ನ ಮಾತ್ರ ಹೆಸರು ಹೇಳ್ತೀನಿ, ಮನೇಲಿ ಕೂತಿರೋರ್ನ ಹೇಳಲ್ಲ. DK ಶಿವಕುಮಾರ್ ಮನೇಲೇನು ಕೂತಿರಲಿಲ್ಲ, ಆ ವೇದಿಕೆಯಿಂದ ಡೆಲ್ಲಿಗೆ ಹೋಯ್ತಾ ಇದ್ರು. ಹೋಗ್ಬೇಕಾದ್ರೆ ಶ್ರೀರಂಗಪಟ್ಟಣ ಪಾಪ ಅವ್ರು ಬೆಂಗಾವಲು ಪಡೆ ವಾಹನ ಕೂಡ ಅಪಘಾತ ಆಯಿತು. ಅವರು ಡೆಲ್ಲಿಗೆ ಹೋಗ್ಬೇಕು ಅಂತ ಹೋಗಿದ್ದಾರೆ, ಹಾಗಾಗಿ ಹೇಳ್ತಾ ಇಲ್ಲ ಅಂತ ನಂತರ ಹೇಳ್ತಾರೆ ಅಷ್ಟೇ. ಎಲ್ಲರ ಹೆಸರು ಹೇಳ್ಬೇಕಾ ನಮ್ಮ DCM DK ಶಿವಕುಮಾರ್ ಕೂಡ ಇಲ್ಲೇ ಇದ್ರು, ಈಗಷ್ಟೇ ದೆಹಲಿಗೆ ಹೋಗ್ಬೇಕಾಯ್ತು ಹೋದ್ರು ಅಂತ ಮುಂದಕ್ಕೆ ಹೋಗಿದ್ರೆ ಆಗಿರೋದು. ಆದರೆ ಮನೇಲಿ ಕೂತಿರೋರ ಹೆಸರೆಲ್ಲ ಹೇಳೋಕ್ಕಾಗಲ್ಲ ಅನ್ನೋ ರೀತಿಯ ವ್ಯಂಗ್ಯ ಶೈಲಿಯ ಸಿದ್ದರಾಮಯ್ಯನವ್ರ ಮಾತು ಚುಚ್ಚಿರಂಗಿರೋ ಐತೆ. ಬಟ್ ಏನೂ ಆಗಿಲ್ಲ ಅಂತ ಹೇಳ್ತಾರೆ DK ಶಿವಕುಮಾರು. ಬಾಣ ಬಿಟ್ಟವ್ರಿಗೆ ಬಾಣ ಚುಚ್ಚಿಸ್ಕೊಂಡವ್ರಿಗೆ ಗೊತ್ತು ಅದು ಹೊಡೆತ ಏನು ಎತ್ತ ಅಂತ. DK ಶಿವಕುಮಾರ್ ಯಾವುದನ್ನು ಕೂಡ ಬಹಿರಂಗವಾಗಿ ತೋರಿಸ್ಕೊಳ್ತಿಲ್ಲ. ಮೈಸೂರಿನ ಕಾರ್ಯಕ್ರಮದ ಮುನ್ನ ಅವ್ರು ಕೂತಿರ್ತಕ್ಕಂಥ ಮುಖದಲ್ಲಿ ಯಾವುದೇ ಮಂದಹಾಸ ಇರಲಿಲ್ಲ. ವೇದಿಕೆ ಮೇಲೆ ಕೂಡ ಇವ್ರನ್ನ ಮುಂದೆ ಕಳಿಸಿ ಹಿಂದೆ ದೀಪ ಹಚ್ಚಬೇಕಾದ್ರೂ ಕೂಡ ಹಿಂದೆ ಸರಿತಾ ಇದ್ರು. DK ಶಿವಕುಮಾರ್ ಈ ಹಿಂದೆ ಸರಿಯೋ ವ್ಯಕ್ತಿ ಅಲ್ಲ, ಮುಂದಕ್ಕೆ ನಿಲ್ಲೋ ವ್ಯಕ್ತಿ. ಇಳಿರಿ ಸ್ಟೇಜಿಗೆ ಕೇಳೋಕ್ಕೆ, ಯಾರದು, ಯಾಕೆ ಕೂತಿದ್ದೀರಿ ಅಂತ ಹೇಳೋ ವ್ಯಕ್ತಿ, ಜಬರ್ದಸ್ತ್ ಮಾಡೋ ವ್ಯಕ್ತಿ, ವೇದಿಕೆಯನ್ನು ಅಲಂಕರಿಸೋ ವ್ಯಕ್ತಿ, ವೇದಿಕೆಯನ್ನು ಹಿಡಿತಕ್ಕೆ ತೆಗೆದುಕೊಳ್ಳೋ ವ್ಯಕ್ತಿ,
ಬಟ್ ಯಾಕೋ ಹಿಂದೆ ಸರಿತಾ ಇದ್ದಾರೆ ಅಂತ ಕೆಲವೊಂದು ವಿಷಯದಲ್ಲಿ ಅನ್ಸುತ್ತೆ. ಡಿ ಕೆ ಶಿವಕುಮಾರ್ ಈ 3 ದಿನಗಳ ವಿರಾಮ, 72 ಗಂಟೆಯ ವಿರಾಮ, ಕದನ ವಿರಾಮವೇ ಗೊತ್ತಿಲ್ಲ. ಬಟ್ ಒಂದಂತೂ ಸತ್ಯ, ಒಂದು ಹೆಜ್ಜೆ ಹಿಂದಿಟ್ಟಿದ್ದಾರೆ ಅಂದರೆ ಮತ್ತೊಂದೇನೋ ಇರುತ್ತೆ. 20 ಹೆಜ್ಜೆ, 50 ಹೆಜ್ಜೆ, 100 ಹೆಜ್ಜೆ ಮುಂದಕ್ಕಿಡುವಂಥ ವ್ಯಕ್ತಿತ್ವ ಲೆಕ್ಕಾಚಾರ ಡಿ ಕೆ ಶಿವಕುಮಾರ್ದು. ಈಗೇನು ಬಂದರೂ ಅದೇ CM ಲೆಕ್ಕಾಚಾರ ಅಂತ ಬರುತ್ತೆ. ಸಿದ್ದರಾಮಯ್ಯನವ್ರು ನಂದೇ ನನ್ಬಿಟ್ರಿಲ್ಲ, ನಾನೇ 5 ವರ್ಷ ಅಂತಿದ್ದಾರೆ. ಆದರೆ ಆಟ ಛಲ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯನವ್ರದ್ದು 10 ಪಟ್ಟು ಜಾಸ್ತಿ ಡಿ ಕೆ ಶಿವಕುಮಾರ್ ಅವ್ರದ್ದು. ಹಾಗಾಗಿ ಇವ್ರು ಹೇಳಿದ ತಕ್ಷಣ ನಂದೇ 5 ವರ್ಷ ಅಂದರೆ ಕೇಳ್ಕೊಂಡು ಕೂತ್ಕೊಳ್ಳೋ ವ್ಯಕ್ತಿ ಡಿ ಕೆ ಶಿವಕುಮಾರ್ ಅವರಲ್ಲ. ಹಾಗಾಗಿ ಕೆಟ್ಟ ಕುತೂಹಲ ಸಹಜವಾಗಿ ನಮಗೂ ಇರುತ್ತೆ, ನಿಮಗೂ ಇರುತ್ತೆ. ಅದು ಗೊತ್ತಿಲ್ಲ, ತಾವೇನು ಹೇಳ್ತೀರಿ? ಡಿ ಕೆ ಶಿವಕುಮಾರ್ ತಂಡ ಹೇಳುವಂತೆ 2.5 ವರ್ಷಗಳ ನಂತರ ಡಿ ಕೆ ಶಿವಕುಮಾರ್ ಈ ನವೆಂಬರ್ 15 ನಂತರ ಮುಖ್ಯಮಂತ್ರಿ ಆಗಲಿಲ್ಲ ಅಂದರೆ ಡಿ ಕೆ ಶಿವಕುಮಾರ್ ಅವರ ನಿಲುವು ಏನಾಗಿರುತ್ತೆ? ತಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೇ, ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೇ, ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.